ರಘುವೀರವರು ಮೂಲತಃ ಬೆಂಗಳೂರಿನವರೇ ಆಗಿದ್ದು ಹುಟ್ಟುತ್ತಲೇ ಒಂದು ಅತಿ ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಇವರು ಎಂಥ ಶ್ರೀಮಂತರು ಅಂದ್ರೆ ಈಗಿನ ಬೆಂಗಳೂರಿನ ಟೌನ್ ಹಾಲ್ನಿಂದ ಹಿಡಿದು ಕನ್ನಡದ ಭವನದವರೆಗೂ ಇದ್ದಂತ ಎಲ್ಲ ಜಾಗ ಕೂಡ ಇವರ ಪೂರ್ವಜರಿಗೆ ಸೇರಿದೆ. ಈ ರೀತಿ ಒಂದು ಅತಿ ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ರಘುವೀರವರು ಹುಟ್ಟಿದ್ರು. ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ PUC ಮುಗಿಸ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಆಸೆ ರಘುವೀರವರಲ್ಲಿ ತುಂಬಾ ಹೆಚ್ಚಾಗಿತ್ತು. ಅವರ ತಂದೆ ಮಗನ ಆಸೆಗೆ ಬೆಲೆ ಕೊಟ್ಟು ಮದ್ರಾಸ್ನಲ್ಲಿ ಮಗನಿಗೆ ನಟನೆ ಕಲಿಯೋಕೆ ಅಂತ ತರಬೇತಿಯನ್ನ ಕೊಡಿಸ್ತಾರೆ. ನಂತರ ಅಲ್ಲಿಂದ ಬಂದು ಅಜಯ್ ವಿಜಯ್ ಅನ್ನುವಂತ ಒಂದು ಸಿನಿಮಾ ತೆಗಿತಾರೆ. ಆದ್ರೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಓಡ್ಲಿಲ್ಲ. ಆ ಸಿನಿಮಾ ಸೋತು ಹೋಗಿದ್ರಿಂದ ಆ ಸಿನಿಮಾಗೆ ದುಡ್ಡನ್ನ ಹಾಕಿದಂತ ರಘುವೀರವರು ಆ ಕಾಲಕ್ಕೇನೆ ಬರೋಬ್ಬರಿ 35 ಲಕ್ಷದಷ್ಟು ಹಣವನ್ನ ಆ ಸಿನಿಮಾದಿಂದ ಕಳ್ಕೊಂಡಿದ್ರು. ಪ್ರಾರಂಭದಲ್ಲಿ ಸೋಲು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡಂತ ರಘುವೀರವರು ಮತ್ತೊಂದು ಸಿನಿಮಾ ಮಾಡ್ಬೇಕು ಅಂತ ಮುಂದೆ ಹೋಗ್ತಾರೆ. ಪ್ರಾರಂಭದಲ್ಲಿ ಸೋಲು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡಂತ ರಘುವೀರವರು ಮತ್ತೊಂದು ಸಿನಿಮಾ ಮಾಡಬೇಕು ಅಂತ ಮುಂದೆ ಹೋಗ್ತಾರೆ. ಆ ಸಿನಿಮಾದ ಹೆಸರು ಚೈತ್ರದ ಪ್ರೇಮಾಂಜಲಿ ಅನ್ನುವಂತ ಸಿನಿಮಾ. ಸಿನಿಮಾಗೆ ರಘುವೀರವರು ಹೀರೋ ಆಗಿರೋದನ್ನ ಕಂಡು ಅಪಹಾಸ್ಯ ಮಾಡುತ್ತಾ ಇದೊಂದು ಸಿನಿಮಾನ, ಇವನೊಬ್ಬ ಹೀರೋನ, ಇವನದ್ದು ಒಂದು ಮುಖನ, ಇವನಿಗಿಂತ ನಮ್ಮ ಕಾರ್ನ ಡ್ರೈವರೇ ಎಷ್ಟೋ ಚೆನ್ನಾಗಿದ್ದಾನೆ, ಈ ಸಿನಿಮಾವನ್ನ ನೋಡೋರು ಹುಚ್ಚರಾಗಿರ್ಬೇಕಷ್ಟೇ ಅಂತ ತುಂಬಾ ಜನ ಹಾಕೊಂಡ್ರು, ತುಂಬಾ ಜನ ಹೀಯಾಳಿಸಿದ್ರು. ಇದರಿಂದ ಆ ಸಿನಿಮಾವನ್ನ ರಿಲೀಸ್ ಮಾಡೋಕ್ಕೂ ತುಂಬಾ ಜನ ಹಿಂದೆಟಾಕಿದ್ರು. ಆದ್ರೂ ಈ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ತುಂಬಾ ಕಷ್ಟಪಟ್ಟು ಚೈತ್ರದ ಪ್ರೇಮಾಂಜಲಿ ಸಿನಿಮಾವನ್ನ ರಿಲೀಸ್ ಮಾಡ್ತಾರೆ.
ಚೈತನ್ಯ ಶ್ರೀಪಕ ಆ ಸಿನಿಮಾ ಬಿಡುಗಡೆಯಾದ ನಂತರ ಎಲ್ಲ ಕಡೆಗಳಲ್ಲೂ ಅದ್ದೂರಿ ಪ್ರದರ್ಶನ ಕಾಣುತ್ತೆ. ನಿನ್ನ ಸಿನಿಮಾನ ಯಾರು ನೋಡಲ್ಲ, ನಿನ್ನದು ಒಂದು ಮುಖಾನ ಅಂತ ಆಡ್ಕೊಂಡಿದ್ದವರಲ್ಲ. ಆ ಸಿನಿಮಾದ ಗೆಲುವನ್ನ ಕಂಡು ಸಂತಸದಲ್ಲಿ ನಟ ರಘುವೀರ್ ಅವರು ಮತ್ತೊಂದು ಅದ್ಭುತ ಸಿನಿಮಾಗೆ ಕೈ ಹಾಕ್ತಾರೆ. ಆ ಸಿನಿಮಾದ ಹೆಸರು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಅದು ಶೃಂಗಾರ ಕಾವ್ಯ. ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ, ನೀಯುವೆ ನಾನೀಗ. ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ, ನೀಯುವೆ ನಾನೀಗ. ಗಂಧದ ಕಂಪಿನಲ್ಲಿ ಹಾಡುವೆ ನಾನೀಗ, ಹಾಡುವೆ ನಾನೀಗ. ಜೀವನ ಜಾಯನ ಪಾವನ ದೇವರ ಮನದಿಂದ. ಈ ಸಿನಿಮಾದಲ್ಲಿ ಸಿಂಧು ಅವರನ್ನ ನಾಯಕ ನಟಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಶೃಂಗಾರ ಕಾವ್ಯ ಸಿನಿಮಾದ ಅದ್ಭುತ ಕಥೆಯಿಂದ, ಇಂಪಾದ ಹಾಡುಗಳಿಂದ, ಹಾಗೆ ರಘುವೀರ್ ಮತ್ತು ಸಿಂಧು ಅವರ ಮುಗ್ಧತೆಯ ನಟನೆಯನ್ನ ಕಂಡು ಜನರು ಆ ಸಿನಿಮಾವನ್ನ ನೋಡಿ ಫಿದಾ ಆಗಿದ್ರು. ಶೃಂಗಾರ ಕಾವ್ಯ ಸಿನಿಮಾವಂತೂ ಊಹೆಗೂ ಮೀರಿ ಸಿನಿಮಾ ಥಿಯೇಟರ್ಗಳಲ್ಲಿ ಸದ್ದು ಮಾಡಿತ್ತು. ಅದೇ ಸಿನಿಮಾದಲ್ಲಿ ನಟಿಯಾಗಿ ಪಾತ್ರ ಮಾಡಿದಂತ ಸಿಂಧು ಅವರ ಮೇಲೆ ರಘುವೀರ್ ಅವರಿಗೆ ಮನಸ್ಸಾಗಿತ್ತು.